ನಿಮ್ಮ ಅಡ್ವೈಸ್ನೆಲ್ಲ ತೊಗೊಂಡು ನಿಮ್ಮ ಮನೆ ಬೀರುಲಿ ಇಟ್ಕೊಳ್ಳಿ. ನನಗೆ ಈ ಸೀರೆ ಬೇಕು. ಅದಕ್ಕೆ ಎಷ್ಟು ಬೆಲೆ ಅಂತ ಹೇಳಿ ಬಿಸಾಕ್ತೀನಿ. ಚಿಕ್ಕಮ್ಮ, ಇವಳಿಗೆ ಪಿತ್ತ ನೆತ್ತಿಗೇರಿದೆ ಅನ್ಸುತ್ತೆ. ಮೊದಲು ಮನೆ ಕರ್ಕೊಂಡೋಗಿ. ಮಾಯಾ, ಅಯ್ಯೋ ಮಾಯಾ, ಸ್ವಲ್ಪ ಸಮಾಧಾನ ಮಾಡ್ಕೊ. ಅಣ್ಣನ ಸ್ವಭಾವ ನಿನಗೆ ಗೊತ್ತಿಲ್ವಾ? ಯಾಕಮ್ಮ ಇಷ್ಟೊಂದು ಕೋಪ ನಿನಗೆ? ಸಮಾಧಾನವಾಗಿರಕ್ಕಾಗಲ್ವಾ? ನೋಡಿ ಅತ್ತೆ, ಅದು ಮಾವನೇ ಆಗಿರ್ಲಿ ಯಾರೇ ಆಗಿರ್ಲಿ, ನನಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ನಾನು ಸುಮ್ಮನೆ ಇರೋಳಲ್ಲ. ನನಗೆ ಸಮಾಧಾನ ಆಗೋವರೆಗೂ ನಾನು ಜಗಳ ಮಾಡ್ತಾನೆ ಇರ್ತೀನಿ. ಈಗಲೂ ನನಗೆ ಸಮಾಧಾನ ಆಗಿದೆ ಅಂತ ಅನ್ಕೊಳ್ಳೇಬೇಡಿ. ಈ ಸೀರೆಗಳನ್ನ ಏನ್ ಮಾಡ್ತೀನಿ ಅಂತ ನೋಡ್ತೀರಿ. ಮಾಯಾ, ಏನ್ ಮಾಡ್ತಿದ್ಯಾ ನೀನು? ಇವೆಲ್ಲ ಶುಭ ಕಾರ್ಯದ ಸೀರೆಗಳು. ಮಾಯಾ, ನಾವು ಜಗಳ ಆಡೋದಕ್ಕೆ ಬಂದಿಲ್ಲ. ಯಾವತ್ತು ಯಾವ ಅಂಗಡಿಲಿ ಯಾವ ರೀತಿ ಸೀರೆ ಬೇಕು ಕೇಳು, ನಾವಿಬ್ರೇ ಹೋಗಿ ತಗೊಂಡ್ ಬರೋಣ. ಅದನ್ನ ಬಿಟ್ಟು ಈ ರೀತಿ ಜಗಳ ಆಡೋದು ಎಷ್ಟರ ಮಟ್ಟಿಗೆ ಸರಿ? ಮಾಯಾ, ಅಳಿಯಂದು ಹೇಳ್ತಾ ಇರೋದು ಸರಿಯಾಗಿದೆ. ಯಾಕೆ ಸುಮ್ಮನೆ ಕೋಪ ಮಾಡ್ಕೋತೀಯ ನೀನು? ಸಮಾಧಾನ ಮಾಡ್ಕೋ, ನಡಿ ಹೋಗೋಣ. ಇದ್ರಲ್ಲಿ ನಂದು ತಪ್ಪಿದೆಪ್ಪ. ನಾನು ಕೋಪದಲ್ಲಿ ಹೇಗೇಗೋ ನಡ್ಕೊಂಡ್ಬಿಟ್ಟೆ. ನಾನು ಹೀಗೆಲ್ಲ ಮಾತಾಡಬಾರ್ದಾಗಿತ್ತು. ನನ್ನ ಕ್ಷಮಿಸಿ ಮಾವ. ಇಟ್ಸ್ ಓಕೆ ಮಾಯಾ, ಪರವಾಗಿಲ್ಲ ಬಿಡು. ಅಬ್ಬಾ, ಅಂತೂ ಮಾಯಾ ಸಾರಿ ಕೇಳಿದ್ಲಲ್ಲ, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗೋಯ್ತು. ನಾನಂತೂ ದೊಡ್ಡ ಯುದ್ಧನೇ ನಡೆದು ಬಿಡತ್ತೆ ಅನ್ಕೊಂಡಿದ್ದೆ. ಅಕ್ಕ, ನೀನೇನು ಹೆದರ್ಕೋಬೇಡ, ಆಸ್ಪತ್ರೆಗೆ ಹೋಗೋಣ. ಬನ್ನಿ ಚಿಕ್ಕಮ್ಮ, ಇಲ್ಲಿ ಈಗಷ್ಟೇ ಆಸ್ಪತ್ರೆಗೆ ಕರ್ಕೊಂಡ್ರು ಮಾವ. ಸರಿ, ರೆಡಿ ಹೋಗೋಣ. ನಾನು ಇದೀನಲ್ಲ ಚಿಕ್ಕಮ್ಮ, ಏನು ಯೋಚನೆ ಮಾಡಬೇಡಿ. ಆ ರೌಡಿಗಳು ಯಾರೇ ಆಗಿದ್ರು ಸರಿ, ಅವ್ರನ್ನ ಹುಡುಕಿ ಸರಿಯಾದ ಬುದ್ಧಿ ಕಲಿಸ್ತೀನಿ. ತುಂಬಾ ನೋವಾಗ್ತಿದ್ಯಾ ಚಿಕ್ಕಮ್ಮ? ನಮ್ಮ ಮನೇಲಿ ಯಾವುದೇ ಶುಭ ಕಾರ್ಯ ಮಾಡಬೇಕು ಅಂದ್ರೂ ಏನಾದರೂ ಒಂದು ಅಡೆತಡೆ ಬರ್ತಾನೆ ಇದೆ ಮುತ್ತು. ಆ ನೋವಿನ ಮುಂದೆ ಈ ನೋವು ನನಗೇನು ದೊಡ್ಡದು ಅನಿಸ್ತಾ ಇಲ್ಲ. ಆ ಕಳ್ಳರನ್ನ ಹಿಡಿದು ನೀನು ಶಿಕ್ಷೆ ಕೊಡ್ಬೋದು ಅಥವಾ ಶಿಕ್ಷೆ ಕೊಡಿಸ್ಬೋದು, ಆದರೆ ಈ ಮನೆ ಗಂಟಿರೋ ಶಾಪನ ತೆಗೆದು ಹಾಕಕ್ಕಾಗತ್ತಾ? ಒಂದು ಒಳ್ಳೆ ದಿನ ನೋಡಿ ನೀವು ತಾಳಿ ಕಟ್ಸ್ಕೊಳ್ಳಿ ಚಿಕ್ಕಮ್ಮ. ನೀವು ಈ ರೀತಿ ನಿಂತ್ಕೊಂಡಿದ್ರೆ ನಾನು ನೋಡೋಕ್ಕಾಗಲ್ಲ. ತಾಳಿನ? ಹೌದು ಚಿಕ್ಕಮ್ಮ, ನೀವು ಹೂ ಅಂದ್ರೆ ಪುರೋಹಿತ್ರನ್ನ ಕರೆಸಿ ಒಂದು ಒಳ್ಳೆ ಮುಹೂರ್ತ ಕೇಳೋಣ. ಅವತ್ತೇ ಅಪ್ಪನ ಕೇಳಿ ತಾಳಿ ಕಟ್ಟಿಸ್ಕೊಳ್ಳೋರಂತೆ. ನಿನ್ನ ಮಾಯ ಮದುವೆ ಮಾಡೋಕ್ಕಾಗ್ಲಿಲ್ವಲ್ಲ ಅನ್ನೋ ಕೊರಗು ನನಗೆ. ಈ ಸಮಯದಲ್ಲಿ ನಾನು ತಾಳಿ ಕಟ್ಕೊಂಡು ಏನು ಮಾಡಲಿ? ನೋಡು ಮುತ್ತು, ನನ್ನ ಜೀವನ ಪೂರ್ತಿ ನಿಮ್ಮಪ್ಪನಿಗೆ ಹೆಂಡತಿ ಆಗಿರೋದಕ್ಕಿಂತ ನಿನಗೆ ಚಿಕ್ಕಮ್ಮನಾಗಿರೋದಕ್ಕೆ ನಾನು ಆಸೆ ಪಡ್ತೀನಿ. ನಿನ್ನಂಥ ಮಗನಿಗೆ ನನ್ನ ಜೀವನನೇ ಮುಡುಪಿಡ್ತೀನಿ. ಚಿಕ್ಕಮ್ಮ. ಹೌದು ಮುತ್ತು, ನನಗೆ ನನ್ನ ಸಂತೋಷಕ್ಕಿಂತ ನಿನ್ನ ಜೀವನನೇ ಮುಖ್ಯ. ಮುತ್ತು, ನಮ್ಮಕ್ಕ ನಿಮ್ಮಿಬ್ಬರು ಮದುವೆ ಬಗ್ಗೆ ತಲೆ ಕೆಡಿಸ್ಕೊಂಡು ಈ ರೀತಿ ಮಾತಾಡ್ತಿದ್ದಾರೆ ಅಷ್ಟೇ. ನಾನು ಪುರೋಹಿತರನ್ನ ಬರಕ್ಕೆ ಹೇಳಿದ್ದೀನಿ. ಅವ್ರು ಬಂದ ಕೂಡಲೇ ಒಂದು ಒಳ್ಳೆ ಮುಹೂರ್ತ ನೋಡಿ ಭಾವನ ಕೈಯಿಂದ ಅಕ್ಕನ ಕುತ್ತಿಗೆಗೆ ತಾಳಿ ಕಟ್ಟಿಸ್ಬಿಡ್ತೀನಿ. ಚಿಕ್ಕಮ್ಮ, ಪುರೋಹಿತರು ಏನು ಹೇಳ್ತಾರೆ ಅಂತ ಚಾಚು ತಪ್ಪದೆ ಕೇಳೋಣ. ದಯವಿಟ್ಟು ನೀವಿಲ್ಲ ಅಂತ ಮಾತ್ರ ಹೇಳ್ಬೇಡಿ.
ಸರಿ ಚಿಕ್ಕಮ್ಮ, ನಾನು ಬರ್ತೀನಿ. ವಿಷಯ ಕೇಳಿ ಮನಸ್ಸಿಗೆ ತುಂಬ ಬೇಜಾರಾಯ್ತಮ್ಮ. ಒಳ್ಳೆಯವರಿಗೆ ದೇವ್ರು ಎಂಥ ಕಷ್ಟ ಕೊಡ್ತಾನೆ ನೋಡಿ. ನಿಮಗೆ ಒಳ್ಳೆಯದಾಗಲಿ ಅಂಥೇಳಿ ಈಗಷ್ಟೇ ಪ್ರಾರ್ಥನೆ ಮಾಡ್ಕೊಂಡು ಪ್ರಸಾದ ತಗೊಂಬಂದಿದ್ದೀನಿ, ತಗೊಳ್ಳಿ. ತುಂಬ ಸಂತೋಷ ಪುರೋಹಿತ್ರೆ. ತಾಳಿ ಕೊರಳಿಂದ ಕಿತ್ತೋಗೋದಾಗ್ಲಿ ಕಳಚಿ ಬೀಳೋದಾಗ್ಲಿ ಆದರೆ ಅಪಶಕುನ ಅಂತ ಶಾಸ್ತ್ರ ಹೇಳುತ್ತಮ್ಮ. ಹಾಗಾಗಿ ಶಾಸ್ತ್ರದ ಪ್ರಕಾರ ಮೊದಲು ನೀವು ಗೋಪೂಜೆ ಮಾಡಿ. 3 ಜನ ಮುತ್ತೈದೆಯರಿಗೆ ವಸ್ತ್ರ ದಾನ ಮಾಡಿ. 1 ಜೋಡಿಗೆ ಮಾಂಗಲ್ಯ ದಾನ ಮಾಡಿ. ಅವರಿಗೆ ಮದುವೆ ಮಾಡಿ. ಅಲ್ಲಿಗೆ ಕಂಟಕ ನಿವಾರಣೆ ಆಗುತ್ತೆ. ಪುರೋಹಿತ್ರೆ, ಹೇಗಿದ್ರು ನಾಳೆ ಮುತ್ತುಗೂ ಮಾಯಗೂ ನಿಶ್ಚಿತಾರ್ಥ ನಡೆಯುತ್ತೆ. ಅದೇ ಸಮಯದಲ್ಲಿ ಅಕ್ಕನಿಗೆ ಮಾಂಗಲ್ಯ ಧಾರಣೆ ಮಾಡಿಸ್ಬೋದಲ್ವಾ? ಧಾರಾಳವಾಗಿ ಮಾಡ್ಬೋದು. ತಾವು ಹೂ ಅಂದರೆ ನಾಳೆನೇ ಎಲ್ಲ ವ್ಯವಸ್ಥೆ ಮಾಡಿಬಿಡ್ತೀನಿ. ಸರಿ, ಹಾಗೆ ಮಾಡಿದ್ ಪುರೋಹಿತ್ರೆ. ಅಮ್ಮ ಬರ್ತೀನಮ್ಮ, ಬರ್ತೀನಪ್ಪ. ನಮಸ್ಕಾರ. ಅಕ್ಕ, 1 ನಿಮಿಷ ಬಂದೆ. ಅಮ್ಮ ತುಂಬ ನೋವಾಗ್ತಿದೆಯಾ? ಪರವಾಗಿಲ್ಲ ಬಿಡು ಶರ್ಮಿಳಾ. ಮಗಳೇ, ಯಾಕೋ ಕಂದ, ಏನಾಯ್ತು? ಯಾಕಿದ್ದಕ್ಕಿದ್ದ ಹಾಗೆ ಬಂದ್ಬಿಟ್ಟೆ? ಏನಾದರೂ ಬೇಜಾರಾಯ್ತಾ? ಎಲ್ರು ನಿಧಿ ನೋಡಿ ಖುಷಿ ಪಡ್ತಾರೆ, ಆದ್ರೆ ನೀವು ಒಂದ್ ಹಿಡಿ ಚಿನ್ನ ನೋಡಿ ಖುಷಿ ಪಡ್ತಿದ್ದೀರಾ. ಇದಕ್ ಬೇಜಾರ್ ಮಾಡ್ಕೊಳ್ದೆ ಇನ್ನೇನ್ ಮಾಡ್ಕೊಳ್ಳಿ ಅಪ್ಪ? ಅಯ್ಯೋ, ನೀನು ಏನು ಹೇಳ್ತಿದ್ಯೋ ನನಗೆ ಅರ್ಥ ಆಗ್ತಿಲ್ಲ ಮಗಳೇ. ಸ್ವಲ್ಪ ಬಿಡಿಸಿ ಹೇಳು. ಮತ್ ಇನ್ನೇನಪ್ಪ, ನಾನು ನನ್ನ ನಿಶ್ಚಿತಾರ್ಥನ ನೇರವಾಗಿ ಮದ್ವೆಗೆ ತಗೊಂಡು ಹೋಗ್ಬೇಕು ಅಂತ ಪ್ರಯತ್ನ ಪಡ್ತಿದ್ರೆ ನೀವು ಅತ್ತೆಗೆ ಮಾಂಗಲ್ಯ ಧಾರಣೆ, ಪೂಜೆ, ಅದು ಇದು ಅಂತ ಅದ್ರಲ್ಲೇ ಖುಷಿ ಪಡ್ತಿದ್ದೀರಾ. ನಿಮಗೆ ಯಾರಿಗೂ ನಾವು ತಲುಪಬೇಕಾಗಿರೋ ಗುರಿ ಬಗ್ಗೆ ಗಮನ ಇಲ್ವೋ? ಇಲ್ಲ ಗಮನ ಇದ್ದು ಸುಮ್ಮನೆ ಇದ್ದೀರೋ? ನನ್ಗಂತೂ ಒಂದು ತಿಳಿತಿಲ್ಲಪ್ಪ. ಅದಕ್ಕೆ ಅಲ್ಲಿಂದ ಎದ್ದು ಬಂದೆ. ಮಗಳೇ ನೋಡು, ಈ ನಿಮ್ಮ ಅಪ್ಪನ ಇಷ್ಟೇನ ಅರ್ಥ ಮಾಡ್ಕೊಂಡಿರೋದು. ನಾನು ದಡ್ಡ ಅಲ್ಲ, ನಾನು ಎಲ್ಲನೂ ಚೆನ್ನಾಗಿ ಯೋಚನೆ ಮಾಡೇನೆ ಈ ನಿರ್ಧಾರಕ್ಕೆ ಬಂದಿರೋದು. ಅವತ್ತು ಆ ಮಂಡೋದ್ರಿ ಅಮ್ಮನವ್ರು ಏನು ಹೇಳಿದ್ರು ಅಂತ ನಿನಗೆ ಜ್ಞಾಪಕ ಇದೆಯಾ? ಇದಕ್ಕೂ ಮುಂಚೆ ಮುತ್ತುಗೆ ತುಂಬಾ ಆಪತ್ಗಳು ಎದುರಾದವು. ಅದನ್ನೆಲ್ಲ ಇಷ್ಟು ದಿವಸ ಚಿತ್ರ ತನ್ನ ಶಕ್ತಿಯಿಂದ ತಡೀತಿದ್ಲು. ಅದಕ್ಕೆ ಮುತ್ತುಗೆ ಆಪತ್ ಬರೋದು ಸಹಜ. ಅಷ್ಟೇ ಅಲ್ಲ, ಕೆಟ್ಟಗಳಿಗೆಯಿಂದ ವಿಧವೆ ಆಗ್ತಾಳೆ. ಇದಿಷ್ಟು ನಿಮ್ಮ ಮನೇಲಿ ನಡೆಯುತ್ತೆ. ಅವರು ಇದನ್ನೆಲ್ಲ ಸುಮ್ಮನೆ ಹೇಳಿಲ್ಲಮ್ಮ, ನಮ್ಗೆ ಅನುಕೂಲ ಆಗಲಿ ಅಂತಾನೆ ಅವ್ರು ಇದನ್ನೆಲ್ಲ ಹೇಳಿರೋದು. ಮಗಳೇ, ನಿನ್ ಇನ್ನೊಂದು ವಿಷಯ ಗೊತ್ತಾ? ನಾಳೆ ನಡೀತಿರೋದು ತಾಳಿ ಧಾರಣೆ ಅಷ್ಟೇ ಅಲ್ಲ, ಮತ್ತೆ ನಿನಗೂ ಮುತ್ತುಗೂ ಮದುವೆ.
ಹೇಳ್ತಿದ್ದೀರಾ? ನಿಜಾನೇ ಹೇಳ್ತಿದ್ದೀನಿ ಮಗಳೇ, ನಾವೆಲ್ಲರೂ ಸೇರಿನೇ ಪ್ಲಾನ್ ಮಾಡಿರೋದು. ಇನ್ಮೇಲೆ ಈ ಮದುವೆ ನಿಲ್ಲಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಅಪ್ಪ. ಇದು ಮಗಳೇ, ಈಗಿದೆಯಲ್ಲ ನಿನ್ನ ಮುಖದ ಮೇಲೆ ನಗು, ಈ ನಗು ನಿನ್ನ ಜೀವನ ಪರ್ಯಂತ ಮುಖದ ಮೇಲೆ ಕಂಗೊಳಿಸ್ತಾ ಇರಬೇಕು. ಅದೇ ನನ್ನ ಆಸೆ, ಅದಕ್ಕೆ ನಾನು ಇದನ್ನೆಲ್ಲ ಮಾಡ್ತಾ ಇರೋದು. ಮಗಳೇ, ನಾಳೆ ನಿನ್ನ ಪ್ರೀತಿಯ ಮುತ್ತುಮಾವನ ಜೊತೆ ಮದುವೆ ಮಾಡ್ಕೊಳ್ಳೋಕೆ ರೆಡಿಯಾಗು. ಮದುವೆ ಹೆಣ್ಣಾಗಿ ಮಿಕ್ಕಿದ ಕೆಲಸ ನಾನು ಬಿಟ್ಕೊಡು, ನಾನೆಲ್ಲನೂ ಮಾಡ್ತೀನಿ. ಆಲ್ ದಿ ಬೆಸ್ಟ್ ನೋಡಿ. ಮುತ್ತು ಮಾವಂದ್ರೆ ನನ್ನ ಮದುವೆ ನಾಳೆನೆ. ಅದ್ ಹೇಗ್ ಮದ್ವೆ ಆಗ್ತೀವೋ ನಾನು ನೋಡ್ತೀನಿ. ಆದ್ರೆ ನನ್ನ ಕೈಲಿ ಏನು ಶಕ್ತಿನೇ ಇಲ್ವಲ್ಲ. ಅಯ್ಯೋ ಏನ್ ಮಾಡ್ಲಿ? ಹೇಗಾದ್ರೂ ಮಾಡಿ ಮದ್ವೆನ ತಡೀಲೇಬೇಕು. ಅನ್ನೋನ್ ನಂಬರು, ಮೋಸ್ಟ್ಲಿ ಗೋಪಿನೇ ಬೇರೆ ನಂಬರಿಂದ ಕಾಲ್ ಮಾಡ್ತಿರ್ಬೇಕು. ಹಾಯ್ ಬೇಬಿ, ನಾನು ಗೋಪಿ ಮಾತಾಡ್ತಿರೋದು. ಅವಯ್ಯೋ, ಈಗ ಯಾಕೆ ಕಾಲ್ ಮಾಡಿದೆ? ನೀನ್ ಕೇಳಿದ್ದನ್ನ ನಾನು ಆಗ್ಲೇ ಕೊಟ್ಟಾಗಿದೆಯಲ್ವಾ, ಮತ್ತೆ ಯಾಕೆ ಕಾಲ್ ಮಾಡಿದ್ಯಾ? ಏನ್ ಬೇಬಿ ನೀನು, ನಮ್ಮಿಬ್ರು ಮಧ್ಯೆ ಬೇರೆ ದುಡ್ಡಿನ ವ್ಯವಹಾರ ಅಷ್ಟೇನಾ? ನಾವಿಬ್ರು ಕ್ಲೋಸ್ ಫ್ರೆಂಡ್ಸ್ ಅಲ್ವಾ? ತುಂಬಾ ಜನ ಹೇಳೋ ಕತೆ ಕೇಳೋಕೆ ನನಗೆ ಟೈಮ್ ಇಲ್ಲ. ಇನ್ ನೀನ್ ಹೇಳೋ ಕತೆ ಕೇಳ್ತೀನಿ ಅನ್ಕೊಂಡ? ಕೇಳಬೇಕು, ನಾನು ಹೇಳೋದೆಲ್ಲ ಕೇಳಬೇಕು, ಅದೇ ನಿನ್ ವಿಧಿ. ನನಗೊಂದು ಚಿಕ್ಕ ಡೌಟ್ ಇದೆ, ಅದನ್ನ ಕ್ಲಿಯರ್ ಮಾಡೋ ಅಷ್ಟೇ. ಏನ್ ನಿನ್ ಡೌಟು? ನಾನು ಕೊಟ್ಟಿರೋ ದುಡ್ಡು ಒರಿಜಿನಲ್ ಡೂಪ್ಲಿಕೇಟ್ ಅಂತನಾ? ಅದಲ್ಲ ಬೇಬಿ, ಮತ್ತೆ ಒಂದು ಸಣ್ಣ ಡೌಟ್ ಅಷ್ಟೇ, ನೀನು ಬುದ್ಧಿವಂತೇನಾ ಶತದಡ್ಡಿನಾ ಅಂತ. ನನ್ ಬಗ್ಗೆ ಮಾತಾಡೋಕೆ ಎಷ್ಟೋ ಧೈರ್ಯ ನಿನಗೆ? ಕೈ ಸಿಕ್ಕರೆ ಪೀಸ್ ಪೀಸ್ ಮಾಡಾಕ್ಬಿಡ್ತೀನಿ. ಏಯ್ ಡಾರ್ಲಿಂಗ್, ನಿನಗೆ ನಿಜ ಗೊತ್ತಾಯ್ತು ಅಂತ ಸಿಟ್ಟು ಬರ್ತಿದ್ಯಾ, ಇಲ್ಲ ಟೆನ್ಷನ್ ಅಲ್ಲಿ ಸಿಟ್ಟು ಬರ್ತಿದ್ಯಾ ಮೇಡಮ್ಗೆ? ನಿಂದ್ ಯಾಕೋ ತುಂಬಾ ಅತಿ ಆಗ್ತದೆ. ಸುಮ್ನೆ ನನ್ನ ಕೆಣಕ್ಬೇಡ. ಏನಿಲ್ಲ, ನನ್ನ ಫ್ರೆಂಡ್ಗೂ ನನಗೂ ಒಂದು ಸಣ್ಣ ಬೆಟ್ಸು. ಅವನು ಹೇಳ್ತಿದ್ದಾನೆ ನೀನು ಬುದ್ಧಿವಂತೆ ಅಂತ, ನಾನು ಹೇಳ್ತಿದ್ದೀನಿ ನೀನು ಶತದಡ್ಡಿ ಅಂತ. ಇದ್ರಲ್ಲಿ ಯಾರು ನೀನು? ಕರೆಕ್ಟ್ ಆಗಿ ಹೇಳಿದ್ರೆ ನನಗೆ 2000 ರೂಪೀಸ್ ಸಿಗುತ್ತಪ್ಪ. ಏನಪ್ಪ? ಏಯ್, ನಿನ್ ಮಾತು ಕೇಳಿದ್ರೆ ನನಗೆ ಹುಚ್ಚಿಡ್ದಂಗ ಆಗ್ತದೆ. ಯಾಕೋ ಈ ರೀತಿ ಟಾರ್ಚರ್ ಮಾಡ್ತಿದ್ಯಾ? ಏನ್ ಬೇಕು ನಿನಗೆ? ವಾವ್, ಇವಾಗ ಕನ್ಫರ್ಮ್ ಆಯ್ತು. ಇವಾಗ ಕನ್ಫರ್ಮ್ ಆಯ್ತು. ಮಾಯಾ ಬುದ್ಧಿವಂತಿನೂ ಅಲ್ಲ, ದಡ್ಡಿನೂ ಅಲ್ಲ. ಮಾಯಾ ಇಸ್ ಅ ಹುಚ್ಚಿ, ಮಾಯಾ ಇಸ್ ಅ ಹುಚ್ಚಿ. ಇಷ್ಟು ಸಾಕು ಮಾಯಾ, ಇಷ್ಟು ಸಾಕು. ನೀನು ಎಂಗೇಜ್ಮೆಂಟ್ ಎಲ್ಲ ಎಂಜಾಯ್ ಮಾಡು, ಹ್ಯಾಪಿ ಆಗಿರು. ಈಗ ಹೋಗಿ ಮಲ್ಕೊಳ್ಳಮ್ಮ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಬಾಯ್ 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 ಬಾಯ್. ಅನ್ನೋ ನಂಬರ್ ನೋಡಿದ ತಕ್ಷಣ ತಲೆ ಚಿಟ್ಟಿಟ್ಟು ಬ್ಲಾಸ್ಟ್ ಆಗೋ ತರ ಆಗ್ತದೆ. ಒಂದಲ್ಲ ಅಂತ 10 ನಂಬರಿಂದ ಕಾಲ್ ಮಾಡಿ ಗೋಪಿ ಟಾರ್ಚರ್ ಇಡ್ತಿದ್ದಾನೆ. ಏನ್ ಮಾಡ್ಲಿ? ಇವನಿಗೇನಾದ್ರೂ ಒಂದು ಗತಿ ಕಾಣಿಸ್ಲೇಬೇಕು, ಇಲ್ಲ ಅಂದ್ರೆ ನನಗೆ ಉಳಿಗಾಲ ಇಲ್ಲ. ಓಕೆ. ಏಯ್ ಷಣ್ಮುಗ, ನಾ ಫೋನ್ ಮಾಡ್ತೇನೆ, ಏನಾಯ್ತು ಹೋಗಿದ್ ಕೆಲಸ? ಎಲ್ಲ ಕಾಪಿ ಆಗಿದೆ. ಬ್ಲೂಟೂತ್ ಆನ್ ಮಾಡಿ ಈಗಲೇ ಕಳಿಸ್ತೀನಿ. ಸೂಪರ್. ಅದು ಮಾಡ್ದೆ ನೋಡು. ಬಂತು ನೋಡು. ಬಂತು. ವಾ, ಯಾಕೆ ನಗ್ತಿದ್ಯಾ? ಈ ಜಗತ್ನಲ್ಲಿ ನಾವು ಮಾಡಿದ ಕೆಲಸನ ಯಾವಾಗ್ಲೂ ನಾವೇ ಉಳ್ಕೋಬೇಕು. ಅದನ್ನ ಯಾರು ಮಾಡಲ್ಲ, ಅದೇ ಈ ಜಗತ್ತಿನ ನಿಯಮ. ಹೊಗಳ್ಕೊಂಡಿದ್ದಿರ್ಲಿ ಷಣ್ಮುಗ, ಮೊದಲು ಆ ವಿಡಿಯೋ ಯೂಸ್ ಮಾಡ್ಕೊಂಡು ಹೇಗೆ ನಿಶ್ಚಿತಾರ್ಥ ನಿಶ್ಚಯ ಅನ್ನೋದು ನೋಡು. ಯಾವಾಗ ಅದನ್ನ ಕಳಿಸ್ಬೇಕು ಅವಾಗ ಕಳಿಸ್ಬೇಕು. ಈ ಕಳಿಸಿದ್ರೆ ಸರಿ ಬರಲ್ಲ. ಯಾಕೆ? ನಿಶ್ಚಿತಾರ್ಥಕ್ಕೂ ಮದುವೆಗೂ ಇನ್ನು ಟೈಮ್ ಇದೆ. ಇವಾಗ ಅದನ್ನ ತೋರಿಸಿದ್ರೆ ಅದನ್ನ ನಾನಲ್ಲ ಗ್ರಾಫಿಕ್ಸ್ ಮಾಡಿದಾಳೆ ಅಂತ ತಪ್ಪಿಸ್ಕೊಂಡ್ಬಿಡ್ತಾಳೆ. ಅದಕ್ಕೆ ಕರೆಕ್ಟ್ ಟೈಮ್ ಅಂದ್ರೆ ಮದುವೆ ದಿನ ಇಸ್ ಅ ಜಡ್ಜ್ಮೆಂಟ್ ಡೇ. ತಾಳಿ ಕಟ್ಟಕ್ಕಿನ್ನೇನು ಕೆಲವು ಕ್ಷಣಗಳಲ್ಲಿ ಇದನ್ನು ಬಿಡುಗಡೆ ಮಾಡಬೇಕು. ಅದನ್ನ ನೋಡಿ ಕಕ್ಕ ಬಿಕ್ಕಿಯಾಗಿ ಕನ್ಫ್ಯೂಸ್ ಆಗಿ ತಲೆ ಹೊಡೆದೆ ನಾವ್ ಹೇಳಿದಕ್ಕೆಲ್ಲ ಹೂ ಅಂತಾಳೆ. ಅವಾಗಿ ಮದುವೆ ನಿಲ್ಲಿಸ್ಬೇಕು. ಅದು ಈ ಷಣ್ಮುಗನ ಪ್ಲಾನ್ ಏನೋ ಸೂಪರ್ ಆಗಿದೆ ಕಣೋ. ನಾವಿನ್ನೇನೇ ಹೇಳಿದ್ರು ನಮ್ ದಾರಿಗೆ ಬರ್ಬೇಕು ಅವಳು. ಕರೆಕ್ಟ್. ಸರಿ ಷಣ್ಮುಗ, ನಾವೇನು ಬರ್ತೀವಿ. ಏನೇ ವಿಷಯ ಇದ್ರು ಕಾಲ್ ಮಾಡು, ಓಕೆನಾ? ನೋಡ್ರ ನೀವು.
ಮಾಯಾ 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 ಈಗಿದೆ ಕಣೆ ನಿನ್ನ ಮಾರಿ ಹಬ್ಬ ತೋರಿಸ್ತೀನಿ. ನಿನ್ನ ಈಶ್ಮನ್ ಕಲರ್ ಚಲನಚಿತ್ರ ನಿನ್ನ ಮದುವೆ ದಿನ ಬಿಡುಗಡೆ. ಡನ್ 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 ಡನಕ ಡನ್ 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 ಡನಕ ಮಾಯಾ. ಈ ವಿಡಿಯೋ ಏನಾದ್ರು ನೋಡಿದ್ರೆ ನೀನ್ ನಿಜವಾಗ್ಲೂ ಮಾಯಾ ಆಗ್ಬಿಡ್ತೀಯ ಕಣೆ. ಏ ವೈಟ್ ಬೇಬಿ, ಎಂಗೇಜ್ಮೆಂಟ್ ಖುಷಿಯಲ್ಲಿದೆಯಾ? ಖುಷಿಯಾಗಿರೋ. ನಿನ್ನ ಮದುವೆ ದಿನ ಇದೆ, ನಿನಗೆ ಬಜರಂಗಿ ಆಟ. ಮುತ್ತು, ನೀನೇನ್ ಮಾಡ್ತಿದ್ದೆ ಮುತ್ತು? ಮೊಬೈಲಲ್ಲಿ ಏನು ನೋಡ್ಕೊಂಡು ನಗ್ತಾ ಇದೆಯಲ್ಲ, ಆಗ್ಲೇ ಬಂದೆ. ಮೊಬೈಲ್ ಏನಿದೆ ಅಂತದ್ದು? ಏನಿಲ್ಲ, ಇದು ತರ್ಲೆ ತಿಮ್ಮ ಗ್ರೂಪ್ ಇದೆಯಲ್ಲ ನಮ್ದು, ಅದೇನೋ ಮೆಸೇಜ್ ಬರ್ತಾ ಇತ್ತು ಕಾಮಿಡಿ. ಅದೆಲ್ಲ ಏನೋ ದೊಡ್ಡ ಕಾಮಿಡಿ ಮೂವಿ ನೋಡಂಗ್ ಆಡ್ತಿದ್ಯಾ? ಏನಿಲ್ಲ, ಅದು ಒಂಥರ ಜೋಕು. ಸರಿ ಬಾ, ಊಟ ಮಾಡೋಣ. ಸರಿ. ಬೆಳ್ಳಿ ಏನಿದೆಲ್ಲ? ಮಾವ, ಮನೇಲಿ ಬನ್ನಿ ಕಮ್ಮ ನೆಟ್ಟಾಗಿದೆ. ನಾಳೆ ನಿಶ್ಚಿತಾರ್ಥ ಆದ್ಮೇಲೆ ನಾಳೆಯಿಂದ ಮದ್ವೆ ಆಗೋವರೆಗೂ ನೀವೆಲ್ಲೂ ಹೊರಗೋಗಿ ತಿನ್ನಕ್ಕಾಗಲ್ಲ. ಅದಕ್ಕೆ ನಾನೇ ನನ್ನ ಕೈಯಾರೆ ನಿಮ್ಗೋಸ್ಕರ ಅಡ್ಗೆ ಮಾಡ್ಕೊಂಡು ಬಂದೆ. ಬೇಗ ಊಟ ಮಾಡಿ ಬನ್ನಿ. ಮೇಡಮ್, ಮಾವಂಗ್ ಮಾತ್ರನಾ ಈ ಹಣ್ಣುಗೂ ಏನಾದ್ರು ಊಟ ಇದೆಯಾ? ಅಯ್ಯೋ ಅಣ್ಣ, ನಿಮ್ಗೂ ಸೇರ್ಸಿ ಅಡ್ಗೆ ಮಾಡ್ಕೊಂಡು ತಂದಿದ್ದೀನಿ. ಬೇಗ ಬನ್ನಿ, ತಣ್ಣೀರ ಹೋಗುತ್ತೆ. ಬನ್ನಿ ಬಾ. ಸಾಂಬಾರ್ ಅಬ್ಬಬ್ಬ ಎಲ್ಲ ಬಂದ್ಬಿಡ್ಬೇಕು. ಬಳ್ಳಿ ಅನ್ನ, ಸಾಂಬಾರ್, ಪಲ್ಯ, ಹಪ್ಪಳ ಎಲ್ಲ ಪಟ 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 ಅಂತ ಎಲೆ ಮೇಲೆ ಬಂದ್ಬಿಡ್ಬೇಕು. ಅಪ್ಪಪ್ಪ, ಸಾಂಬಾರ್ ಅಂದ್ರೆ ಯಾವಾಗ್ಲೂ ಬೆಳ್ಳಿ ಸಾಂಬಾರ್. ಟ್ಯಾನ್ ಟ್ಯಾನ್ ಟ್ಯಾನ್. ಹೊಟ್ಟೆ ತುಂಬಾ ತಿನ್ನಿ. ಈ ಷಣ್ಮುಗನ್ಗೆ ಊಟದ ಬಗ್ಗೆ ಹೇಳ್ಬೇಕಾ? ಬಡ್ದು ಬಾಳ್ಸ್ಬಿಡ್ತೀವಿ ಅಲ್ವಾ ನಮ್ಮ ಮುದ್ದು? ಬೆಳ್ಳಿ, ನೀನ್ ಇನ್ನ ಊಟ ಮಾಡಿಲ್ವಾ? ಮೊದ್ಲೇ ಹೇಳ್ಬೇಕು ತಾನೆ. ಬಾ ಕುತ್ಕೋ. ಮಾವ, ಅದ್ ನನ್ಗಲ್ಲ, ಮತ್ತಿನ್ಯಾರ್ಗೆ? ಆ ಎಲೆ ಚಿತ್ರಕ್ಕಂಗೆ. ಚಿತ್ರಕ್ಕಂಗೆ ಏನೇನ್ ಇಷ್ಟನೋ ಅದನ್ನೆಲ್ಲ ಮಾಡ್ಕೊಂಡು ತಂದಿದ್ದೀನಿ. ಚಿತ್ರ ನನ್ನ ಜೊತೆ ಊಟ ಮಾಡುವಾಗ್ಲೆಲ್ಲ ಅವಳ ಎಲೆಯಲ್ಲಿ ಇದೆಲ್ಲ ಇರ್ತಾ ಇತ್ತು. ಆದ್ರೆ ಅವಳು ಏನ್ ಮಾಡ್ತಿದ್ಲು ಅಂದ್ರೆ, ತಿನ್ನೋಕ್ಕಾಗಲ್ಲ ಅಂತ ಹೇಳಿ ಅವಳು ಅರ್ಧ ಊಟನ ನನ್ನ ಎಲೆಗೆ ಹಾಕ್ತಾ ಇದ್ಲು. ಇದೆಲ್ಲ ನೋಡ್ತಿದ್ರೆ ನಂಗೆ ಅವಳು ನೆನಪೇ ಆಗ್ತಾ ಇದೆ. ಆಗ್ಲಿ ಸಾಂಬಾರಾಗ್ಲಿ ಒಂದಕ್ಕಿಂತ ಒಂದು ರುಚಿಯಾಗೇ ಇದೆ. ನೀನ್ ಮಾಡಿರೋ ಅಡುಗೆ ತಿಂತಾ ಇದ್ರೆ ಮನ್ಸಿಗೆ ತುಂಬಾ ನೆಮ್ಮದಿ ಅನ್ಸುತ್ತೆ. ಎಲ್ರು ಅಡುಗೆಗೆ ಮಸಾಲೆ ಪುಡಿ ಅದು ಇದು ಅಂತ ಹಾಕ್ತಾರೆ, ಆದ್ರೆ ನಮ್ ಬೆಳ್ಳಿ ಪ್ರೀತಿಯಿಂದ ಮಾಡಿ ನಗು ಮುಕ್ತಿಯಿಂದ ಬಡಿಸ್ತಾಳೆ. ಅದರಿಂದಾನೇ ಅಷ್ಟೊಂದು ರುಚಿ ಅನ್ಸುತ್ತೆ. ಮತ್ತೆ ಮುತ್ತು, ನಮ್ ಬೆಳ್ಳಿ ಅಡಿಗೆ ಅಂದ್ರೆ ಸುಮ್ನೆನಾ? ನನಗೊಂದು ಐಡಿಯಾ ಮುತ್ತು. ಸುಮ್ನೆ ಬೆಳ್ಳಿ ಸಾಂಬಾರ್ ಮಸಾಲ ಅಂತ ಒಂದು ಫ್ಯಾಕ್ಟ್ರಿ ಶುರು ಮಾಡ್ಬಿಡೋಣ. ಇಷ್ಟು ಸಾರಿ ಅಡುಗೆ ಮಾಡ್ಕೊಂಡ್ ಬರ್ತೀಯಲ್ಲ, ಒಂದ್ಸರಿ ಅದ್ರ ಉಪ್ಪು ಕಮ್ಮಿ ಆಗ್ಲಿ ಖಾರ ಜಾಸ್ತಿ ಆಗ್ಲಿ ಆಗ್ಬೇಕು. ಆದ್ರೆ ಈ ತರ ಒಂದ್ ಸಣ್ಣ ತಪ್ಪು ಕೂಡ ನಿನ್ನಿಂದ ಆಗಿಲ್ವಲ್ಲ, ಹೇಗೆ? ನಿಮ್ಗೆ ಅಂತ ಅಡ್ಗೆ ಮಾಡ್ಕೊಂಡು ತರ್ಬೇಕಾದ್ರೆ ಸುಮ್ನೆ ಹಾಗೆ ತಂದ್ಬಿಡಕ್ ಆಗತ್ತಾ ಮಾವ? ಅದಕ್ಕೆ ತುಂಬಾ ಹುಷಾರಾಗೆ ಮಾಡ್ಕೊಂಡು ತರ್ತೀನಿ. ಸರಿ, ಈಗ ನೀವಿಬ್ರು ಮಾತಾಡೋದ್ ನಿಲ್ಸಿ ಚೆನ್ನಾಗಿ
ಚೆನ್ನಾಗಿ ಊಟ ಮಾಡಿ. ಸರಿ. ಬಿಡಿ, ಊಟ ಅಂದ್ರೆ ಊಟ. ಮಾವ, ನಿಮ್ಗೆ ಅಂತ ಮೈಸೂರು ಪಾಕ್ ತಗೊಂಡ್ ಬಂದಿದ್ದೀನಿ.